ಸರ್ ಈಗ ಕರೆಂಟ್ ಅಂದರೆ ನಮ್ಮ ಕನ್ನಡ ಸಿನಿಮಾ ಡೆವಲಪ್ಮೆಂಟ್ಸ್ ನೋಡೋದಾದ್ರೆ ಟಾಕ್ಸಿಕ್ ಬಹಳ ನಿರೀಕ್ಷೆ ಹುಟ್ಟಿಸಿರುವಂತಹ ಸಿನಿಮಾ. ನಿಮಗೆ ಹೇಗೆ ಅನ್ನಿಸ್ತು ಸರ್ ಅದರ ಟೀಸರು ಟ್ರೈಲರ್ ಎಲ್ಲ ನೋಡಿದಾಗ ಯಾವ ಥರ ಅನ್ನಿಸ್ತು ಸಿನಿಮಾ? ಯಾಕೆ ನನ್ನ ಒಪಿನಿಯನ್ ಯಾಕೆ ಕೇಳ್ತಾ ಇದ್ದೀರಾ? ಸರ್ ಆಸ್ ಅನ್ ಒಬ್ಬ ಸಿನಿಮಾದ ಒಬ್ಬ ಸ್ಟಾರ್ ಆಗಿ ಒಂದು ಜನರಲ್ ಹೇಳಿ ಒಂದು ನಿಮಿಷ, ಇನ್ಮೇಲೆ ಅದನ್ನು ಬಿಟ್ಬಿಡ್ಬೇಕು ನಾವು. ಏನು ಹೇಳಿ, ಅವ್ರವ್ರ ಒಪಿನಿಯನ್ ಅವ್ರು ಇಟ್ಕೊಬೇಕಷ್ಟೇ. ಓಕೆ, ನೀವು ಯಾರನ್ನೇ ಕೇಳಿ, ಯಾವುದೇ ಪಿಕ್ಚರ್ ಕೇಳಿ, ನಾನೇನು ಹೇಳ್ತೀನಿ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಅಫ್ಕೋರ್ಸ್ ಯಶ್ ಅವರು 4 ವರ್ಷ ಪ್ರಯತ್ನ ಪಟ್ಟು ಮಾಡಿದ್ದಾರೆ. ಅವರು ಸುಮ್ಮನೆ ಅಲ್ಲ, ಆ ಪ್ಯಾಷನ್ ಎಲ್ಲ ಬರೋದು. ಓಕೆನಾ, 4 ವರ್ಷ ಸಿನಿಮಾನೇ ಮಾಡಿದೆ, ಒಂದೇ ಸಿನಿಮಾ ಹಿಂದೆ ಬಿದ್ದು ಅದನ್ನು ಹಂಗೆ ತರಬೇಕು ಅಂತ ಅಷ್ಟು ಮಾಡಿದ್ದಾರೆ. ಒಂದು ಸೆಕೆಂಡಲ್ಲಿ ಕೂತ್ಕೊಂಡು ಅದು ಹೆಂಗಿದೆ ಹಂಗಿದೆ ಅಂತ ಮಾತಾಡೋದು ತಪ್ಪು. 100% ಚೆನ್ನಾಗಿದೆ, ಖಂಡಿತ ವೆಯ್ಟ್ ಮಾಡೋಣ, ಸಿನಿಮಾ ಬರುತ್ತೆ. ವಿ ಹ್ಯಾವ್ ಟು ಸಿ ದಟ್. ಅವ್ರು ಅಷ್ಟು ಡೆಡಿಕೇಶನ್ ಇಟ್ಕೊಂಡು ಹಂಗೆ ಮಾಡಿದ್ದಾರೆ ಸಿನಿಮಾನ. ಇನ್ನೊಂದು ಲೆವೆಲಿಗೆ ತೊಗೊಂಡೋಗ್ಬೇಕು ಕನ್ನಡ ಇಂಡಸ್ಟ್ರಿನ ಅಂತ ಆಸೆ ಪಟ್ಟಿದ್ದವರು ಅವರು. ಶುಡ್ ಆಲ್ ಎನ್ಕರೇಜ್, ನಾವೆಲ್ಲ ನೋಡಬೇಕು, ಒಳ್ಳೆ ಮಾತಾಡಬೇಕು ಪಿಕ್ಚರ್ ಬಗ್ಗೆ ಅಷ್ಟೇ ಹೊರತು. ನಾನು ಹೇಳಿದ್ದು ಒಪಿನಿಯನ್ ಒಬ್ರದೊಬ್ರು ಕೇಳಿ ಇದಾಗಬಾರ್ದು. ಅಗೇನ್ ನಾನು ಮತ್ತೆ ಪಾಲಿಟಿಕ್ಸ್ಗೆ ಬಂದೆ. ಇದು ಯಾಕಂದ್ರೆ ಅದೊಂದು ಅಭ್ಯಾಸ ಆಗ್ಬಿಟ್ಟಿದೆ. ನಿಮ್ಮ ಒಪಿನಿಯನ್ ಏನು ಸರ್ ಅಂತ ಅದು ಡಿಸ್ಕಷನ್ ಟೈಪೇ ನಾನು ನಾರ್ಮಲ್ ಕೇಳಿದ್ದು. ಅಂದ್ರೆ ನಿಮ್ಗೆ ಇನ್ ಟರ್ಮ್ಸ್ ಆಫ್ ಅಂದ್ರೆ ಡಿರೆಕ್ಷನ್ ವೈಸ್ ಅಥವಾ ಏನ್ ಅನ್ನಿಸ್ತು? ಹಂಗಲ್ಲ, ಅದು ಖಂಡಿತ ಎಲ್ಲರಿಗೂ ಗೊತ್ತದ, ನಾನೇನು ಹೇಳೋದು ಬೇಕಾಗಿಲ್ಲ. ಯಾರೇ ಒಬ್ರು ಪ್ರಯತ್ನ ಪಟ್ಟಿದ್ದಾರೆ ಅಂದರೆ ಖಂಡಿತ ಅಷ್ಟು ಡೆಡಿಕೇಶನ್, ಅಷ್ಟು ಹಾರ್ಡ್ ವರ್ಕು, ಅಷ್ಟು ಇದಿರುತ್ತೆ ಅದರಲ್ಲಿ. ಎಸ್ ಸರ್. ಸರ್ ಅಂದರೆ ರೀಸೆಂಟ್ ಅದ ಡೆವಲಪ್ಮೆಂಟ್ ಜಸ್ಟ್ ಅದೊಂದು ಹೇಗೆ ಒಪಿನಿಯನ್ ಅಂತಲೇ ಬರುತ್ತದೆ ಸರ್. ಒಪಿನಿಯನ್ ಅಲ್ಲ ಸರ್, ನಿಮ್ದೊಂದು ನೀವೇನು ಹೇಳ್ತೀರಾ ಅದ್ರ ಬಗ್ಗೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಚೇತನ್ ಐಮ್ಸ್ ಅವರು ಈ ರಾಜ್ಕುಮಾರ್ದು ನೋಡಿ ಅದೇ ಹೇಳಿದ್ದು, 2.5 ಎಕರೆ ವಿಷಯ ಅಲ್ಲ, ಅದೆಲ್ಲ ನೀವೆಲ್ಲ ಒಪಿನಿಯನ್ ಕೊಟ್ಟಿದ್ದೀರಾ. ಹೌದು, ಅವ್ರ ಒಪಿನಿಯನ್ ಅವ್ರು ಕೊಟ್ಟಿದ್ದಾರೆ. ಕೆಲವರು ಕರೆಕ್ಟ್ ಅನ್ಸಿದೆ, ಕೆಲವರು ತಪ್ಪು ಅನ್ಸಿದೆ, ಅದೆಲ್ಲವೂ ಆಗೋಗ್ಬಿಟ್ಟಿದೆ. ಇಲ್ಲಿ ನನ್ನ ಒಪಿನಿಯನ್ ನನ್ನ ಒಳಗಿರಲಿ, ನಿಮ್ಮ ಒಪಿನಿಯನ್ ನಿಮ್ಮ ಒಳಗಿಟ್ಕೊಳ್ಳಿ. ನಿಮಗೆ ಬೇಕು ಅಂದರೆ ಅದನ್ನು ಹೊರಗಡೆ ಬಂದು ವಿಡಿಯೋ ಮಾಡಿ ಹೇಳ್ಬೋದು. ಹೌದು ರೇ ಅಂತೇನೋ ಮಾತಾಡ್ಬೋದು. ನೀವು ಆ ಥರ ಇದ್ದಿದ್ರೆ ನಾನು ಮಾಡ್ತಿದ್ದೆ. ಸೊ ಅವ್ರವ್ರ ಒಪಿನಿಯನ್ ಅವ್ರಿಗಿದೆ. ಸೊ ಆದರೆ ಈಗ ಈ ಮಧ್ಯಕಾಲದಲ್ಲಿ ಇನ್ನು ನೆಕ್ಸ್ಟ್ ಉಪೇಂದ್ರ ಅವರ ಸಿನಿಮಾನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾ ಅದು ಅಂದರೆ ಆಗುತ್ತಾ ಸರ್? ಅಂದರೆ ಯಾವ ಥರ ಬೇಕು ಸಿನಿಮಾ ನಿಮಗೆ? ಡೈರೆಕ್ಷನ್ ಮಾಡಬೇಕು ಅಂತ ಪ್ಲಾನ್ ಇದೆಯಾ ಸರ್ ನಿಮಗೆ? ನೋಡೋಣ. ನಾನು ಹೇಳಿದ ನಾನು ಒಟ್ಟಿನಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಒಂದು ಆ್ಯಕ್ಟ್ ಮಾಡೋದು ಕೆಲಸನೇ, ಆ್ಯಕ್ಟ್ ಮಾಡ್ತೀನಿ. ಗ್ಯಾಪ್ ಸಿಕ್ಕರೆ ಒಂದು ಸ್ಕ್ರಿಪ್ಟ್ ಬರೀತೀನಿ, ಇಲ್ಲಿ ಗ್ಯಾಪ್ ಸಿಕ್ಕರೆ ನಾನು ಇಲ್ಲೂ ಬರ್ತೀನಿ. ನಾನು ಕೆಲಸ ಮಾಡ್ತಾ ಇರ್ತೀನಿ. ನನಗೆ ಎಷ್ಟು ಸಾಧ್ಯವೋ ಅಷ್ಟು ಮಾಡ್ತಾ ಇರ್ತೀನಿ. ನನಗೆ ಇದು ಕೆಲಸನೇ, ಇಲ್ಲೂ ಮಾಡ್ತೀನಿ. ಇವತ್ತು ನೋಡಿ ನಾನು 2 ದಿನ ಫ್ರೀ ಮಾಡಿಕೊಂಡು ನೀವೆಲ್ಲ ಕರೆದಿದ್ರೆ ನಾನು ಬಂದಿದ್ದೀನಿ. ನೀವು ಎಷ್ಟೊತ್ತು ಮಾತಾಡೋದು ನಾನು ಮಾತಾಡ್ತೀನಿ. ನನಗೆ ಅನ್ಸಿದ್ದು ನಾನು ಹೇಳ್ತೀನಿ. ಮೇ ಬಿ ನಾನು ಹೇಳ್ತಿರೋ ತಪ್ಪಿರ್ಬೋದು, ಸರಿ ಇರ್ಬೋದು, ಅದು ಗೊತ್ತಿಲ್ಲ. ಅದು ಅವ್ರವ್ರ ಒಪಿನಿಯನ್. ನೆಕ್ಸ್ಟ್ ಆ ಒಪಿನಿಯನ್ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ ಅಂತ ಅಷ್ಟೇ. ಸರ್ ಸರ್ ಡ್ರೀಮ್ ರೋಲ್ ಆ ಥರ ಏನಾದರೂ ಇದೆಯಾ ಸರ್ ನಿಮಗೆ? ಡ್ರೀಮ್ ರೋಲ್ ಇಲ್ಲ ಇವ್ರೆ, ನನಗೆ ಆ ಥರ ಸಿನಿಮಾಗಳಲ್ಲಿ ಆ ಥರ ಇಲ್ಲ. ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಈ ಥರದ್ದು ಜಾನ್ರ ಆಫ್ ಸಿನಿಮಾದಲ್ಲಿ ನಾನು ಕಾಣಿಸ್ಕೊಳ್ಬೇಕು, ಅಥವಾ ಈಗ ಫಾರ್ ಎಕ್ಸಾಂಪಲ್ ಈಗ ಕ್ರೈಮ್ ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ಸ್ ಇರುತ್ತೆ. ಬೇರೆ ಯಾರ ಕತೆ ಬಂದು ಹೇಳಿದಾಗ ಅದ್ರಲ್ಲಿ ಏನೋ ಒಂಥರ ಬೇರೆ ಥರ ಇದೆ ಅಂದಾಗ ಖುಷಿ ಆಗುತ್ತೆ ವರ್ಕ್ ಮಾಡೋದಕ್ಕೆ. ಆರ್ಟಿಸ್ಟ್ ಆಗಿ ಬೇರೆ ಥರ ಕ್ಯಾರೆಕ್ಟರ್ ಇದೆ ಇದರಲ್ಲಿ, ಬೇರೆ ಥರ ಮಾಡ್ಬೋದು ಅಂದರೆ ಅದು ಖುಷಿ ಆಗುತ್ತೆ. ಬಟ್ ನಾನು ಮಾಡಬೇಕಾದ್ರೆ ಮತ್ತೆ ನಂದೇನೋ ಥಾಟ್ ಪ್ರೋಸೆಸ್ ಹೋಗುತ್ತೆ, ಯಾವ ಥರ ಮಾಡ್ಬೇಕು ಆ ಥರ ಅಂತ. ನಾನು ಆರ್ಟಿಸ್ಟ್ಗಿನ್ನ ಜಾಸ್ತಿ ಡೈರೆಕ್ಟ್ರಾಗಿ ಯೋಚನೆ ಮಾಡಿರೋದು ಜಾಸ್ತಿ. ಓಕೆ, ಬಟ್ ಅದೇ ಸರ್, ಅದು ಒಂದು ಅಂದರೆ ಅದೊಂದು ಸಣ್ಣ ಬೇಜಾರು ಇರೋದು ಅಂದರೆ ಉಪೇಂದ್ರ ಅವರ ಫ್ಯಾನ್ಸ್ಗಳಿಗೂ ಅಷ್ಟೇ. ಉಪೇಂದ್ರ ಅವರು ಅಂದರೆ ಅವರ ಡಿರೆಕ್ಷನ್ ಸಿನಿಮಾ ಅಂತಂದರೆ ಅಷ್ಟು ಜತನದಿಂದ ಸ್ಕ್ರಿಪ್ಟು ಎಲ್ಲ ಮಾಡ್ಕೊಳ್ತಾರೆ, ತುಂಬ ಸೀರಿಯಸ್ ಆಗಿ ಸಿನಿಮಾಗಳನ್ನು ಮಾಡ್ತಾರೆ. ಬಟ್ ಎಲ್ಲೋ ಸೆಲೆಕ್ಷನ್ ಆಫ್ ಅವರ ಆ್ಯಕ್ಟಿಂಗ್ ಫಿಲಮ್ಸ್ ಅಂತ ಬಂದಾಗ ಅಷ್ಟು ನಮಗೆ ಅದು ರುಚಿಸಲ್ಲ, ಅಥವಾ ಯಾಕೋ ಸ್ವಲ್ಪ ಅವ್ರ ಸ್ಕ್ರಿಪ್ಟ್ ಸೆಲೆಕ್ಷನ್ನಿಗೆ ಜಾಸ್ತಿ ಅವರು ಜವಾಬ್ದಾರಿಯಿಂದ ಆಯ್ಕೆ ಮಾಡ್ಕೊಂಡಿರಲ್ಲ ಅನ್ನೋಂತಹ ಒಪಿನಿಯನ್ ಇದೆ. ಸರ್ ಏನು ಹೇಳ್ತೀರಾ ಸರ್ ಅದ್ರ ಬಗ್ಗೆ? ಅಲ್ಲ, ಹಾಗಲ್ಲ. ಇರೋದ್ರಲ್ಲಿ ನಾನು ಯಾವುದು ಬೆಸ್ಟ್ ಇದೆಯೋ ಅದನ್ನೇ ನೋಡ್ತೀನಿ. ಆಮೇಲೆ ಅದು ಹೇಳೋಕ್ಕಾಗಲ್ಲ ಆ್ಯಕ್ಚುಲಿ. ಏನು ಹೇಳಿ, ನಾನು ಸ್ಕ್ರಿಪ್ಟು ನಾನು ಎಷ್ಟೇ ಡಿಸ್ಕಸ್ ಮಾಡಿ ಏನೇ ಮಾಡಿ ಎಲ್ಲ ಮಾಡಿದ್ರು ಕೂಡ ಫೈನಲಿ ತೆಗಿಯೋರು ಬೇರೆಯವರಲ್ವಾ. ಸೊ ಅವ್ರ ಮನಸ್ಸಲ್ಲಿ ಏನಿದೆಯೋ ಆ ಥರ ತೆಗೆದಿರ್ತಾರೆ. ಸೊ ನಂತರನೇ ಸಿನಿಮಾ ನೋಡೋಕೆ ನಾನೇ ಮಾಡಬೇಕಲ್ವಾ. ಯಾಕಂದರೆ ಇವತ್ತಿಗೂ ಅದೊಂದು ಸಣ್ಣ ಆರೋಪ ಥರ ಇದೆ. ಅಂದರೆ ಈಗ ಉಪೇಂದ್ರ ಅವ್ರದ್ದು ಡೈ ಹಾರ್ಡ್ ಫ್ಯಾನ್ಸು ಕೇವಲ ಉಪೇಂದ್ರ ನಿರ್ದೇಶನ ಮಾಡಿರೋ ಸಿನಿಮಾಗಳನ್ನು ಮಾತ್ರ ನೋಡೋರು. ಉಪೇಂದ್ರ ಡೈರೆಕ್ಟರ್ ಫ್ಯಾನ್ ಅವರು. ಹೌದು, ಅವ್ರು ಆ್ಯಕ್ಟ್ ಮಾಡ್ರೆ ನನಗೆ ಅಷ್ಟೇನು ಇಷ್ಟ ಆಗಲ್ಲ, ಚೆನ್ನಾಗಿರ್ಲಿಲ್ಲ ಅಂತ ಹೇಳಿದವರು, ಅಥವಾ ಇಷ್ಟ ಆಗಲಿಲ್ಲ, ಅವ್ರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿರುತ್ತೆ. ನಿಮ್ಮ ನಿರ್ದೇಶನ ಒಪಿನಿಯನ್, ಅವ್ರ ಒಪಿನಿಯನ್ ವೆಲ್ಕಮ್ ಅದು ಆ್ಯಕ್ಚುಲಿ.
ಸ್ನೇಹಿತರೆ, ನಮಸ್ತೆ. ಮಾತೃಭೂಮಿ ಸೇವಾ ಫೌಂಡೇಶನ್ ಸತತವಾಗಿ 15 ವರ್ಷಗಳಿಂದ ಸಾಮಾಜಿಕ ಕೆಲಸಗಳನ್ನ ಮಾಡ್ಕೊಂಡು ಬಂದಿದೆ. ನಮ್ಮಲ್ಲಿ ಅನಾಥ ಮಕ್ಕಳು ಮತ್ತೆ ಸೌಲಭ್ಯವಂಚಿತ ಮಕ್ಕಳಿಗೋಸ್ಕರ ವಿದ್ಯಾಭ್ಯಾಸ, ಊಟ, ವಸತಿ ಇನ್ನಿತರ ವಿಚಾರಗಳಲ್ಲಿ ಸಪೋರ್ಟ್ ಮಾಡ್ತಾ ಬರ್ತಿದ್ವಿ. ನಮ್ಮಲ್ಲಿ ಓದಂತಹ ಮಕ್ಕಳು ಇಂಜಿನಿಯರಿಂಗ್ ಒಂದು 8 ಜನ, MBBS ಒಬ್ಬರು, LLB ಒಂದು 3 ಜನ ಮಾಡಿ ಅವ್ರ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ. ಇನ್ನು ಈ ರೀತಿ ಇರುವಂತಹ ಅವಶ್ಯಕ ಇರುವಂತಹ ಮಕ್ಕಳಿಗೋಸ್ಕರ ಈಗ ಕೆಲವೇ ದಿನಗಳಲ್ಲಿ ನಾವು ಒಂದು ಬಿಲ್ಡಿಂಗ್ ನ ಲೋಕಾರ್ಪಣೆ ಮಾಡ್ತಿದ್ದೀವಿ. ಈ ಒಂದು ಉನ್ನತವಾದಂತಹ ಕೆಲಸಕ್ಕೆ ಯಾರ್ಯಾರು ಕೈ ಜೋಡಿಸಬೇಕು ಅಂತ ಮನಸ್ಸಿದ್ದೀವಿ. ಕೆಳಗಡೆ ಕಾಣ್ತಿರುವಂತಹ ನಂಬರ್ಗೆ ಸಂಪರ್ಕಿಸಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.